ಇವನೇನೋ ಬೀರಂಜಿ ಪುಂಕ್ತವನೆ ಅಂತ ಹೇಳ್ಬೇಡಿ, ಇವತ್ತು ಯಾಕೋ ಮೂಡ್ ಬಂದಿದೆ ಪುಂಗೋದಿಕ್ಕೆ. ಟಕಣಾಚಾರಿನ ಡಕಣಾಚಾರಿ ರೀ. ಪ್ಲಾನ್ ಮಾಡ್ಕೊಂಡು ನಾಳೆ ಮಾಡ್ತೀವಿ, ನಾಡಿದ್ದು ಮಾಡ್ತೀವಿ. ಹಲೋ ಟ್ರಾವೆಲ್ ಮಾಂಗ್ಸ್, ನಾವು ಇವತ್ತು ಲೇಪಾಕ್ಷಿಗೆ ಹೋಗ್ತಾ ಇದ್ದೇವೆ. ವೆಲ್ಕಮ್ ಟು ಲೇಪಾಕ್ಷಿ. ವಿಜಯನಗರ ಅರಸರ ಆಳ್ವಿಕೆಯ ಸಮಯದಲ್ಲಿ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ. ಕೃಷ್ಣದೇವರಾಯನ ತಮ್ಮ ಅಚ್ಯುತರಾಯನ ಕಾಲದಲ್ಲಿ ಪೆನುಕೊಂಡ ಪ್ರದೇಶಕ್ಕೆ ಕೋಶಾಧಿಕಾರಿಯಾಗಿದ್ದ ವಿರುಪಣ್ಣ ಮತ್ತು ವೀರಣ್ಣ ಎಂಬ ಸಹೋದರರು ಈ ದೇವಸ್ಥಾನ ಕಟ್ಟಿಸಿದರು ಎನ್ನುವ ಮಾಹಿತಿ ಇದೆ. ಇದೇ ನೋಡ್ತಿದ್ದೀರಲ್ಲ, ಇದೇ ಎಂಟ್ರೆನ್ಸ್ ಲೇಪಾಕ್ಷಿಗೆ. ಒಳಗಡೆ ಹೋಗ್ತಾ ಇದ್ದರದ್ದು ಸಾಧ್ಯವಾದಷ್ಟು ನಾನು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಹಿಸ್ಟ್ರಿ ನನಗೆ ಗೊತ್ತಿರೋ ಸ್ವಲ್ಪ ಹಿಸ್ಟ್ರಿ ಕೂಡ ಹೇಳ್ತೀನಿ. ದಿಸ್ ಇಸ್ ಇಟ್. ಇಲ್ಲಿ ನೋಡಿ, ಇನ್ನೊಬ್ರು ಬಂದಿದ್ದಾರೆ ವ್ಲಾಗರ್, ನಮ್ಮ ಸೀನಿಯರ್. ನೋಡಿ ಎಷ್ಟು ದೊಡ್ಡದಿದೆ. ದಿಸ್ ಇಸ್ ದ ಎಂಟ್ರೆನ್ಸ್. ಆಲ್ಮೋಸ್ಟ್ ನಮ್ಮ ರೂಮಿಂದ ಬೆಂಗಳೂರಿಂದ 120 ಕಿಲೋಮೀಟರ್ಸ್ ಅಷ್ಟೇ. ಸೊ ದಿಸ್ ಪ್ಲೇಸ್ ಹ್ಯಾಸ್ ಅ ವೆರಿ ಹ್ಯೂಜ್ ಹಿಸ್ಟ್ರಿ. ರಾಮಾಯಣದ ಕಾಲದಲ್ಲಿ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಜಟಾಯು ಪಕ್ಷಿ ರಾವಣನನ್ನು ತಡೆಯಿತಂತೆ. ರಾವಣ ಕೋಪಗೊಂಡು ಪಕ್ಷಿಯ ರೆಕ್ಕೆಗಳನ್ನೆಲ್ಲ ಕತ್ತರಿಸಿದನಂತೆ. ಕೆಳಗೆ ಬಿದ್ದ ಪಕ್ಷಿ ಶ್ರೀರಾಮ ಆ ಮಾರ್ಗವಾಗಿ ಬರುವುದನ್ನು ಕಾದು ರಾವಣ ಸೀತಾಮಾತೆಯನ್ನು ಕದ್ದೊಯ್ದುದನ್ನು ತಿಳಿಸಿತಂತೆ. ರಾಮನು ಅದನ್ನು ಲೇ ಪಕ್ಷಿ ಎಂದು ಕರೆದು ಅದು ಲಯದಲ್ಲಿ ಲೀನವಾಗುವಂತೆ ಮಾಡಿದನಂತೆ. ಲೇ ಪಕ್ಷಿ ಎಂದದ್ದೇ ಆ ಸ್ಥಳಕ್ಕೆ ಲೇಪಾಕ್ಷಿ ಎಂಬ ಹೆಸರು ಬರಲು ಕಾರಣವಾಯಿತು. ಇದೇನ್ ನೋಡ್ತಾ ಇದ್ದೀರಾ ನೀವು, ಲೇಪಾಕ್ಷಿ ಟೆಂಪಲ್. ಇದು 6th ಸೆಂಚುರಿ ಅಲ್ಲ, ಸಾರಿ 16th ಸೆಂಚುರಿಯಲ್ಲಿ ಬಿಲ್ಡ್ ಆಗಿರೋದು. ಇದು ವಿಜಯನಗರ ಸಾಮ್ರಾಜ್ಯದ ಕುರಕೌಶಲ್ಯವನ್ನು ಹೊಂದಿದೆ. ಇದು ಅದೇ ತರ ಇದೆ, ಇದೆಲ್ಲ ಪಿಲ್ಲರ್ಸ್ ಅದೆಲ್ಲ ನೋಡಿದೆ ಹಿಂದ್ಗಡೆ. ಹೆಂಗ್ ಕೆತ್ತಿದ್ದಾರೆ ನೋಡ ಕಲ್ಲಲ್ಲಿ. ಇದಕ್ಕೇನ್ ನೋಡ್ತಾ ಇದ್ರಲ್ಲ, ಇವೆಲ್ಲ ಕಾಂಪೌಂಡಿಗೆ, ಇದೆಲ್ಲ ವಾಲ್ಸಿಗೆ. ಇದು ಗಾರೆನೂ ಹಾಕಿಲ್ಲ, ಕಾಂಕ್ರೀಟ್ ಹಾಕಿಲ್ಲ, ಜಸ್ಟ್ ಇಟ್ಸ್ ಇಂಟರ್ಲಾಕಿಂಗ್ ಮೆಥಡ್ ಯೂಸ್ ಮಾಡಿ ಕಟ್ಟಿರೋದು ಪ್ರತಿಯೊಂದು. ಇದೆಲ್ಲ ಅಷ್ಟೇ, ಪ್ರತಿಯೊಂದು ಇಂಟರ್ಲಾಕಿಂಗ್. ಗಾರೆನೂ ಇಲ್ಲ, ಕಾಂಕ್ರೀಟು ಇಲ್ಲ. ನೋಡಿ ಹೆಂಗಿದೆ. ಇನ್ನು ಒಳಗಡೆ ಇಲ್ಲ, ಜಸ್ಟ್ ಹೊರಗಡೆ ನೋಡ್ತಾ ಇದೀವಿ ಇನ್ನು. ಇವ್ರು ನೋಡಿ, ಇವರು ಚಿಲ್ಬ್ರೋ ಅಂತ. ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಚಿಲ್ಬ್ರೋ3 ಅಂತ ಯೂಟ್ಯೂಬ್ ಚಾನಲ್ ಇದೆ. ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೊಡ್ತಾ ಇರ್ತಾರೆ. ಸೊ ಸಬ್ಸ್ಕ್ರೈಬ್ ಟು ಹಿಸ್ ಚಾನಲ್. ಗೈಸ್, ನಾವು ಎಲ್ಲದನ್ನು ಹೇಳಿದೆ. ನಾನು ಈ ಪ್ಲೇಸಿಗೆ ಲೇಪಾಕ್ಷಿ ಅನ್ನೋ ಹೆಸರು ಯಾಕೆ ಬಂತು ಅನ್ನೋದನ್ನೇ ಹೇಳಿಲ್ಲ. ಅಂದ್ರೆ ನಿಮಗೆ ತಿಳಿದಿರೋ ಪ್ರಕಾರ ರಾಮಾಯಣದಲ್ಲಿ ಬರುವಂತ ಜಟಾಯು ಪಕ್ಷಿ ಬಗ್ಗೆ ಕೇಳಿರ್ತೀರಾ. ಓಕೆ, ಆ ಜಟಾಯು ಪಕ್ಷಿ ಅದು ರಾವಣ ಬಂದು ಅಟ್ಯಾಕ್ ಮಾಡಿದಾಗ ಸೀತೆನ ಅಪಹರಿಸ್ಕೊಂಡು ಹೋಗೋ ಟೈಮಲ್ಲಿ ಜಟಾಯು ಪಕ್ಷಿ ಸಾಕ್ಷಿಯಾಗಿ ನಿಲ್ಲುತ್ತೆ ಅನ್ನೋ ಕತೆ ನಿಮಗೆ ಗೊತ್ತೇ ಇದೆ. ಆ ಜಟಾಯು ಪಕ್ಷಿನ ರಾವಣ ಒಂದು ವಧೆ ಮಾಡ್ತಾನೆ. ಇಲ್ಲಿ ಆ ಜಟಾಯು ಪಕ್ಷಿ ರಾಮ ಬರೋವರೆಗೂ ಅದು ಪ್ರಾಣನ ತಡೆದಿಟ್ಕೊಂಡ್ಬಿಟ್ಟು ಅದು ರಾಮ ಬಂದ ಮೇಲೆ ಅದು ಅವನಿಗೆ ಹೇಳುತ್ತೆ, ಸೀತಾಮಾತೆನ ಈ ಥರ ಅವನು ಎಳ್ಕೊಂಡು ಹೋಗ್ತಾ ಇದ್ದಾನೆ, ಇದೇ ದಾರಿಲಿ ಹೋಗು ಅಂತಂತ. ಆ ಸಮಯದಲ್ಲಿ ಅದನ್ನ ಪ್ರಾಣನ ಕಳ್ಕೊಳೋ ಅಂಥ ಸಮಯದಲ್ಲಿ ಅದು ಪ್ರಜ್ಞೆ ತಪ್ಪಿ ಬಿದ್ದಾಗ ರಾಮ ಹೇಳ್ತಾನೆ, ನೀನು ಲೇಪಾಕ್ಷಿ ಅಂತ. ಅಂದರೆ ಅದು ತೆಲುಗಲ್ಲಿ ಪಕ್ಷಿ ಎದ್ದೇಳು ಅಂತ. ಓಕೆ, ಅದೇ ಹೆಸರನ್ನ ಈ ಸ್ಥಳಕ್ಕೆ ಇಡಲಾಗಿದೆ. ಓಕೆ, ಇದು ಈ ಸ್ಥಳದ ಅಂದರೆ ಈ ಲೇಪಾಕ್ಷಿಯನ್ನು ಹೆಸರು ಬರಲಿಕ್ಕೆ ಕಾರಣ. ಇದಿಷ್ಟು ಇತಿಹಾಸ. ಮುಂದೆ ಆ ಪಕ್ಷಿ ಅಲ್ಲಿ ಅವ್ರು ಬರೋವರೆಗೂ ಏನು ಮಾಡ್ತಿತ್ತು ಎಲ್ಲದನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆ ಸ್ಥಳನ ತೋರಿಸ್ಬಿಟ್ಟು ವಿಸಿಟ್ ಆಗೋಣ. ಸೊ ನಂದೇನಿಲ್ಲ ಇನ್ಫಾರ್ಮೇಶನ್,
ನಮ್ ಚಿಲ್ ಬ್ರೋ ಎಲ್ಲ ತಿಳ್ಕೊಂಡಿದಾರೆ ಲೇಪಾಕ್ಷಿ ಬಗ್ಗೆ. ಈ ವಿಲ್ ಗಿವ್ ಆಲ್ ಇನ್ಫಾರ್ಮೇಶನ್ ಅಬೌಟ್ ಎಲ್ಲ ಲೇಪಾಕ್ಷಿ. ತಿಳ್ಕೊಂಡಿದೀನಿ ಅಂತ ಹೇಳಕ್ಕಾಗಲ್ಲ ಗೈಸ್, ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಶನ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಏನಾದ್ರು ತಪ್ಪಿದ್ರೆ ದಯವಿಟ್ಟು ಒಟ್ಟಾಗೆ ಕೇಳಿ. ತುಂಬಾ ತಿಳ್ಕೊಂಡಿದ್ದಾರೆ, ತಲೆ ಕೆಡ್ಸ್ಕೊಬೇಡಿ, ಹೇಳ್ತಾರೆ. ನಾನು ಇನ್ಫಾರ್ಮೇಶನ್ ಕೊಡಲ್ಲ. ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಫಸ್ಟ್ ಇಂದಾನು ಹಿಸ್ಟ್ರಿ, ಆಯ್ತಾ. ನಾನು ಯಾವ್ದಾದ್ರು ಒಂದು ಸ್ಥಳದ ಬಗ್ಗೆ ಅದ್ರ ಬಗ್ಗೆ ಓದೆ ಅಂದ್ರೆ ಸ್ವಲ್ಪ ಡೀಟೇಲ್ ಆಗಿ ಹೋಗೋದು ಜಾಸ್ತಿ. ದಯವಿಟ್ಟು ಬೋರ್ ಅನ್ಸಿರಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ನಮ್ಮಿಬ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ತುಂಬಾ ಚೆನ್ನಾಗಿದೆ. ಮುಂದೆ ಈ ಸ್ಥಳದಲ್ಲಿ ಒಳಗಡೆ ಇರುವಂತ ಒಂದು ಏನ್ ಹೇಳ್ತಾರೆ, ಸೈನ್ಸಿಗೆ ಚಾಲೆಂಜಿಂಗ್ ಆಗಿರುವಂತ ಕೆಲವೊಂದು ಇನ್ಸಿಡೆಂಟ್ಸ್ ನ ತೋರಿಸ್ತಾ ಹೋಗ್ತೀವಿ. ಡೂ ಸಬ್ಸ್ಕ್ರೈಬ್. ವೈಟಿಂಗ್ ಸ್ಟಿಲ್ ಪೀಸ್. ಅವಾಗಿನ ವಿಜಯನಗರ ಸಾಮ್ರಾಜ್ಯರು ಮಾಡುವಾಗ ಅವರ ಸೈನ್ಯದ ಒಂದು ಬಲನ ತೋರಿಸ್ಲಿಕ್ಕೋಸ್ಕರ ಈ ತರ ಒಂದು ಭಿತ್ತಿ ಚಿತ್ರಗಳನ್ನ ಮಾಡಿ ಓದಿದ್ದೀನಿ. ಸೊ ಹಂಗಾಗಿ ಅವರು, ನೀವು ಎಲ್ಲೇ ಹೋದ್ರೂ ಅವ್ರದ್ದೊಂದು ಈ ತರ ಇರುತ್ತೆ. ಅವ್ರ ಸೈನ್ಯ ಬಲನ ಅವರು ಅವರ ಕಲೆಯ ಮೂಲಕ ಎಲ್ಲರಿಗೂ ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ನೋಡ್ಬೋದು, ಇಂಥ ಕಾಡುಗಲ್ಲಲ್ಲೂ ಕೂಡ ನರ್ತಕಿಯರ ಚಿತ್ರನ, ಭಿತ್ತಿ ಚಿತ್ರಗಳನ್ನು ಮಾಡಿದ್ದಾರೆ. ಇವು ಗ್ರೇಟ್ ರೀ. ಅವಾಗ ಯಾರಪ್ಪ ಅವರು, ಅಮರ ಶಿಲ್ಪಿ ಡಕಣ, ಎಲ್ಲ ಹೆಸರುಗಳು ಈಗ ನೆನಪಾಗಲ್ಲ. ಡಕಣಾಚಾರಿ ರೀ, ಅಮರ ಶಿಲ್ಪಿ ಡಕಣಾಚಾರಿ. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಅವಾಗಲೇ ತಿಳಿಸಿರೋ ಪ್ರಕಾರ 800+ ಕಂಬಗಳಿವೆ ಇಲ್ಲಿ, ಸುಮ್ಮನೆ ಅಲ್ಲ. ಓಕೆ, ಮತ್ತೆ ಆ ಕಂಬದಲ್ಲೂ ಕೂಡ ನೀವು ನೋಡ್ಬೋದು, ಒಂದೊಂದು ಕಂಬದಲ್ಲೂ ಒಂದೊಂದು ಶಿಲ್ಪಕಲೆ ಇದೆ ನೋಡಿ. ಸೂಪರ್ ಸೂಪರ್. ಈ ಪ್ಲೇಸ್ದು ನಿಮಗೆ ಇದನ್ನ ಲೊಕೇಶನ್ ಡೀಟೇಲ್ಸ್ನ ನಿಮಗೆ ಶೇರ್ ಮಾಡಿರ್ತೀನಿ. ಓಕೆ, ಸಾಧ್ಯವಾದರೆ ಒಂದು ಸರಿ ಬಂದೋಗಿ, ತುಂಬ ಚೆನ್ನಾಗಿದೆ. ನಮ್ಮ ವಿಜಯನಗರ ಸಾಮ್ರಾಜ್ಯದ ಶಿಲ್ಪಕಲೆ ಬ್ರಿಟಿಷರ ಕಾಲದಲ್ಲಿ ಏನಾದ್ರು ಹಾಳಾಗಿರ್ಲಿಲ್ಲ ಅಂದಿದ್ರೆ ಇನ್ನ ಯಾವ ರೇಂಜಿಗೆ ಇರ್ತಾ ಇತ್ತಲ್ವಾ? ಹೌದು, ಅವ್ರು ಇಷ್ಟೆಲ್ಲ ಹಾಳು ಮಾಡಿನೇ ಈ ರೇಂಜಿಗೆ ಇಷ್ಟೊಂದೆಲ್ಲ ಇದೆಯಲ್ಲ, ಇನ್ನು ಎಷ್ಟು ಸಮೃದ್ಧವಾಗಿತ್ತು. ಮೊಘಲ್ ರಾಜರ ಕೆಲಸ ಬರ ಇಂಥವೇ. ಈಗ ಹೋಗ್ಬೇಕು ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್. ಬನ್ನಿ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಬರೋಣ, ಆಮೇಲೆ ಕಂಟಿನ್ಯೂ ಮಾಡೋಣ ವ್ಲಾಗ್. ಬ್ಯೂಟಿಫುಲ್ ಬೈಕ್. ಮೊದಲು ಸರ್ ಹೆಂಗಿತ್ತು ರೈಡು? ಟಿಫನ್ ಆಯ್ತು, ಹೊರಡೋಣ ಬನ್ನಿ. ಲೆಟ್ಸ್ ಕಂಟಿನ್ಯೂ ದ ಜರ್ನಿ. ನಮ್ಮ ವಿಜಯನಗರದ ಶಿಲಾಶಾಸ್ತ್ರ ಎಷ್ಟು ಅಡ್ವಾನ್ಸ್ ಆಗಿತ್ತು ಅಂತ ಹೇಳೋದಕ್ಕೆ ಇವೆಲ್ಲ ಸಾಕ್ಷಿಗಳು. ಇಟ್ಸ್ ವೆರಿ ಬ್ಯೂಟಿಫುಲ್ ಟೆಂಪಲ್ ಲೇಪಾಕ್ಷಿ. ನಾನು ಇವತ್ತು ನಮ್ಮ ಸೀನಿಯರ್ ಕರೆದ್ರು ಬನ್ನಿ ಹೋಗಿ ಬರೋಣ ಅಂತ. ಸರಿ ಬನ್ನಿ ಸರ್ ಹೋಗಿ ಬರೋಣ ಅಂತ ಹೇಳಿ ಬಂದಿದ್ದು. ಮಿಸ್ ಆಗಿದ್ದಿದ್ರೆ ಇಂಥ ಬ್ಯೂಟಿಫುಲ್ ಪ್ಲೇಸ್ ಮಿಸ್ ಮಾಡ್ಕೊತಿದ್ದೆ ನಾನು. ಇಲ್ಲಿ ವಿಶೇಷತೆ ತುಂಬಾ ಇದೆ, ನಾನು ಇನ್ಫಾರ್ಮೇಶನ್ ತಿಳ್ಕೊತಾ ಇದ್ದೀನಿ ಇವಾಗ. ಸೊ ಐ ವಿಲ್ ಎಕ್ಸ್ಪ್ಲೇನ್, ಮುಂದೆ ಹೋಗ್ತಾ ಹೇಳ್ತೀನಿ ನಾನು. ಇಲ್ಲಿ ನೋಡಿ, ಇದು ಮೇನು ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್. ಇದು ಲೇಪಾಕ್ಷಿ. ಲೇಪಾಕ್ಷಿ ಅನ್ನೋದು ಹೆಸರು ಏನಕ್ಕೆ ಬಂತು ಅಂದ್ರೆ, ಜಟಾಯು ಪಕ್ಷಿ ಇತ್ತಲ್ಲ, ಜಟಾಯು ಪಕ್ಷಿ ಸೀತೆ, ರಾಕ್ಷಸ ರಾಜ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗ್ಬೇಕಾದ್ರೆ ತಡೆಯುತ್ತೆ ಒಂದ್ ಕಡೆ. ತಡೆದು ರಾವಣನಿಗೆ ತೊಂದರೆ ಮಾಡುತ್ತೆ. ಅವಾಗ ಏನ್ ಮಾಡ್ತಾನೆ ರಾವಣ, ಜಟಾಯು ಪಕ್ಷಿದ್ದು ಒಂದು ರೆಕ್ಕೆ ಕತ್ತರಿಸ್ತಾನೆ. ಆ ರೆಕ್ಕೆ ಕತ್ತರಿಸ್ತಾನಲ್ಲ, ಬಿದ್ದಿದ್ದ ಜಾಗ ಲೇಪಾಕ್ಷಿ ಅಂತ ಹೇಳ್ತಾರೆ. ಅದಕ್ಕೆ ಅದು ಬಿದ್ದಾಗ ಜಟಾಯು ತನ್ನ ಕೊನೆ ಉಸಿರು ಹಿಡ್ಕೊಂಡಿತ್ತಂತೆ ರಾಮಗೋಸ್ಕರ. ಬಿಕಾಸ್ ಅದೇನಾಯ್ತು ಅಂತ ರಾಮನಿಗೆ ಹೇಳೋದಿಕ್ಕೆ, ಸೀತೆ ಹೆಂಗೆ ರಾಮನಿಗೆ ಕುರುಹು ಕೊಡೋದಿಕ್ಕೆ, ಇನ್ಫಾರ್ಮೇಶನ್ ಕೊಡೋದಿಕ್ಕೆ ಅದು ಜಟಾಯು ಪಕ್ಷಿ ತನ್ನ ಉಸಿರು ಹಿಡ್ಕೊಂಡು ಇತ್ತಂತೆ. ಅಲ್ಲಿ ವೀರಭದ್ರ ಸ್ವಾಮಿ ಟೆಂಪಲ್, ಇಲ್ಲಿ ಗಣಪತಿ,
ಪಾಪನೇಶ್ವರ ಸ್ವಾಮಿ ಟೆಂಪಲ್. ಪಾರ್ವತಿ ದೇವಿ. ರಾಮಲಿಂಗಂ. ಭದ್ರಕಾಳಿ. ಹನುಮಲಿಂಗಂ. ರಘುನಾಥ ಸ್ವಾಮಿ. ನೋಡಿದ್ರಲ್ಲ, ಗರ್ಭಗುಡಿಯಲ್ಲಿ ವೀರಭದ್ರ ಸ್ವಾಮಿ ಜೊತೆ ಈಶ್ವರಗಳಿದ್ದಾವೆ, ಲಿಂಗಗಳು ಬೇರೆ ಬೇರೆ ಲಿಂಗಗಳಿದೆ, ಗಣಪತಿ ಇದೆ, ದುರ್ಗಾದೇವಿ ಇದೆ, ಕಾಳಿಕಾ ದೇವಿ ಇದೆ, ಸುಮಾರು ದೇವಸ್ಥಾನಗಳು ಗರ್ಭಗುಡಿ ಒಳಗಡೆನೆ ಇದೆ. ಸೊ ವೆರಿ ಬ್ಯೂಟಿಫುಲ್ ಪ್ಲೇಸ್. ಒಂದ್ಸತಿ ವಿಸಿಟ್ ಮಾಡಲೇಬೇಕಿದು. ಇದು ನೋಡಿ, ಇದೆಲ್ಲ ಇದೇ ತರ ನಾನು ಹಂಪಿಯಲ್ಲಿ ನೋಡಿದ್ದೀನಿ. ಅಲ್ಲಿ ನೋಡಿ ಆ ಕಂಬಗಳು, ಒಂದು ಕಂಬದಲ್ಲಿ 5 ಕಂಬ, 4 ಕಂಬ, 6 ಕಂಬ, ಆ ತರ. ದಟ್ ಈಸ್ ವಿಜಯನಗರ ಸ್ಟ್ರಕ್ಚರ್. ಚಿಲ್ ಬ್ರೋ, ಮುಂದೆ ನೋಡಿ. ಇದು ಅವಾಗಿನ ಕಾಲದ ಕಲ್ಯಾಣ ಮಂಟಪ ಕಟ್ಟಕ್ ಹೋಗಿದ್ರಂತ. ಇದೇ ಮುಂದೆ ನೋಡ್ತಾ ಇದೀರಲ್ಲ, ಬಟ್ ಕಂಪ್ಲೀಟ್ ಆಗಿಲ್ಲ, ಅಲ್ಲಿಗೆ ಬಿಟ್ಟಿದ್ದಾರೆ. ಇವತ್ತಿಗೂ ಹಂಗೆ ಇದೆ, ಅದು ಕಂಪ್ಲೀಟ್ ಮಾಡಿಲ್ಲ. ಸೊ ಇಲ್ಲಿ ತೇಲುವ ಕಂಬ ಇದೆ, ಆಮೇಲೆ ಸೀತಾ ಪಾದ ಇದೆ. ಆಮೇಲೆ ಜೀವನದಲ್ಲಿ ಏನಾದ್ರು ಮಾಡ್ಬೇಕಂತ ಅನ್ಕೊಂಡ್ರೆ ಮಾಡ್ಬಿಡ್ಬೇಕು. ಪ್ಲಾನ್ ಮಾಡ್ಕೊಂಡು ನಾಳೆ ಮಾಡ್ತೀವಿ, ನಾಡಿದ್ ಮಾಡ್ತೀವಿ ಅಂತ ಮುಂದಕ್ಕೆ ಅಂತ ಹೋದ್ರೆ ನಾವು ಇಲ್ಲೇ ಉಳ್ಕೊಂಡ್ಬಿಡ್ತೀವಿ. ಸೊ ಪ್ಲಾನ್ ಮಾಡ್ಬೇಕು, ಹೋಗ್ತಾ ಇರ್ಬೇಕು. ಫೇಲ್ಯೂರ್ ಸಕ್ಸಸ್ ಇದ್ದಿದ್ದೆ. ಇಟ್ ಈಸ್ ಜಸ್ಟ್ ಎ ಪಾರ್ಟ್ ಆಫ್ ದಿ ಲೈಫ್. ಫೇಲ್ಯೂರ್ ಆದ್ರೆ ಕಲಿಬೇಕು, ಸಕ್ಸಸ್ ಆದ್ರೆ ಮುಂದೋಡ್ಸ್ಕೊಂಡು ಹೋಗ್ಬೇಕು ಅಷ್ಟೇ. ಏನ್ ಹೇಳ್ತೀರಾ? ಇದು ನೋಡಿ ಹಳೆ ಕಾಲ ಶಿವಲಿಂಗ. ಹಿಂಗೆ ಮೆಟ್ಲು ಹತ್ಕೊಂಡು ಮೇಲೆ ಹೋದ್ರೆ ಮೇಲೆ ಹೋಗ್ತೀವಿ. ಜೀವನದಲ್ಲೂ ಅಷ್ಟೇ, ಒಂದೊಂದೇ ಹೆಜ್ಜೆ ಇಟ್ಕೊಂತ ಹೋದ್ರೆ ದಡ ಸೇರ್ತೀವಿ. ಇವನೇನಪ್ಪ ಈ ರೇಂಜ್ ಪುಂಕ್ತವನೆ ಅಂತ ಹೇಳ್ಬೇಡಿ, ಇವತ್ತು ಯಾಕೋ ಮೂಡ್ ಬಂದಿದೆ ಪುಂಗೋದಿಕ್ಕೆ. ದಿಸ್ ಈಸ್ ವಾಟ್ ಎ ಬ್ಯೂಟಿಫುಲ್ ಆರ್ಟ್. ನಮ್ಮ ವಿಜಯನಗರ ಕಾಲದಲ್ಲಿ ಶಿಲಾಶಾಸ್ತ್ರ ಎಷ್ಟು ಅಡ್ವಾನ್ಸ್ಡ್ ಆಗಿತ್ತು ಅಂತ ನೋಡಿ, ಯಾವ ತರ ಇದೆ ಡೀಟೇಲಿಂಗ್. ಸೊ ಹಾರ್ಡ್ ರಾಕ್ಸ್ ಅಲ್ಲೇ ಹಿಂಗ್ ಡೀಟೇಲಿಂಗ್ ಮಾಡಿದ್ದಾರೆ ಇಲ್ಲಿ. ದಟ್ ಈಸ್ ವಾಟ್ ಸ್ಪೆಷಲ್. ಗೈಸ್, ಏನ್ ಗೊತ್ತಾ, ನಮ್ ತಾತ ಹೇಳ್ತಾ ಇದ್ರು ಯಾವಾಗ್ಲೂ, ಒಂದು ದೇಶ ತಿರುಗ್ಬೇಕಂತೆ, ಇಲ್ಲ ಕೋಶ ಓದ್ಬೇಕಂತೆ. ಎರಡೂ ಮಾಡಿಲ್ಲ ಅಂದ್ರೆ ನಾಲಾಯಕ್ ನನ್ ಮಗ ಅಂತ ಹೇಳ್ತಾ ಇದ್ರು. ಓಕೆ, ಅದಕ್ಕೆ ನಾವ್ ಇವಾಗ ಡಿಸೈಡ್ ಆಗಿದೀವಿ, ಅಟ್ಲೀಸ್ಟ್ ದೇಶನಾದ್ರೂ ತಿರ್ಗನ. ಕೋಶ ಓದೋ ವಯಸ್ಸು ಹೋಯ್ತು, ಆದ್ರೂ ಓದ್ತಾ ಇರ್ತೀನಿ. ಸೊ ಒಂದು ಇನ್ಫಾರ್ಮೇಶನ್ ಇರ್ಲಿ ಅಂತ.
ಆಯ್ತು. ಒಳಗಡೆ ಗರ್ಭಗುಡಿ ದರ್ಶನ ಮಾಡಿದ್ವಿ. ಗರ್ಭಗುಡಿ ಸುತ್ತ ಶಿವಲಿಂಗಗಳು ಇದಾವೆ, ದುರ್ಗಾ ಮಾತೆ ಇದ್ದಾಳೆ, ಮತ್ತೆ ಭದ್ರಕಾಳಿ ಕೂಡ ಇದೆ. ವೀರಭದ್ರ ಸ್ವಾಮಿ, ಭದ್ರಕಾಳಿ ಎಲ್ಲ ಇಲ್ಲೇ ಇದೆ. ಈಗ ತೇಲುವ ಕಂಬ ಮತ್ತೆ ಶಿವಲಿಂಗ, ಆದಿಶೇಷಗಳ ನಡುವೆ ಇರೋ ಶಿವಲಿಂಗ, ಮತ್ತೆ ಇನ್ನೊಂದೇನು ಇದೆಯಲ್ಲ, ವಿಷ್ಣುದೇನೋ ಇದೆ. ಶಿವನ್ ಪೀಠದ ಮೇಲೆ ಲೇಪಾಕ್ಷಿ ಮೀನ್ಸ್ ಅಲ್ಲ, ಶಿವನ್ ಪೀಠದ ಮೇಲೆ ವಿಷ್ಣು ಇದೆ, ವಿಷ್ಣು ಮೂರ್ತಿ. ಅದು ಈ ಜಾಗದ ಸ್ಪೆಷಾಲಿಟಿ. ಅಂದ್ರೆ ಶಿವ ಮತ್ತೆ ವಿಷ್ಣು ಇಬ್ರು ಒಂದೇ ಅಂತ ಹೇಳುತ್ತೆ ಇದು ಪ್ಲೇಸ್. ಆ ಮಹಿಮೆ ಇದು. We will see you in the next part. Take care. Bye-bye. ಅಲ್ಲೋಗಿ ಅಲ್ಲಿದೆ ಆಗಿದೆ. ಇದೇನ್ ನೀವು ನೋಡ್ತಿದ್ರಲ್ಲ, ಇದು ಇಂಡಿಯಾದಲ್ಲೇ